ನಮಸ್ಕಾರ ರೀಪ ಎಲ್ಲರಿಗೂ. ತಂದೆ ತಾಯಿಗಳು ಮಕ್ಕಳ ಭವಿಷ್ಯ ಉಜ್ವಲ ಆಗಬೇಕು, ನಮ್ಮ ಮಕ್ಕಳು ಬಹಳ ಉನ್ನತ ಸ್ಥಾನಕ್ಕೆ ಹೋಗಬೇಕು, ಆ ಉನ್ನತ ಸ್ಥಾನಕ್ಕೆ ಹೋದ ಮೇಲೆ ನಮಗೆ ಒಂದು ಗೌರವ ಸಹಿತ ಕೊಡಬೇಕು, ಸಮಾಜದಲ್ಲಿ ನಮ್ಮ ಮಕ್ಕಳಿಗಾಗಿ ನಾವು ತಲೆ ಎತ್ತಿ ತಿರುಗಾಡಬೇಕು. ಇದೇ ಪಾಲಕರದ ಒಂದು ಇಚ್ಛೆ ಇರ್ತೈತಲ್ರಿ. ಪಾಲಕರು ಮದುವೆ ಆದ ತಕ್ಷಣ, ಗಂಡ ಹೆಂಡತಿ ಆದ ತಕ್ಷಣ ಮಕ್ಕಳ ಒಂದು ತಯಾರಿಗೋಸ್ಕರ ಹೋಗ್ತಾರೆ. ಮಕ್ಕಳಾದ ಮೇಲೆ ಅವರ ಪಾಲನೆ ಪೋಷಣೆ ಮಾಡ್ತಾರೆ. ಮಕ್ಕಳಿಗೆ ಒಂದು ಸ್ವಲ್ಪ ಕಡಿಮೆ ನೋವು ಆದರೂ ಸಹಿತ ಏನಾದರೂ ಮಾಡಿ ಆ ಮಕ್ಕಳಿಗೆ ಒಂದು ಕಾಯಕಲ್ಪದ ಒಂದು ಶಕ್ತಿ ಕೊಟ್ಟು ಆ ಮಕ್ಕಳನ್ನು ಬೆಳೆಸ್ತಾರೆ. ಬಾಲ್ಯದಲ್ಲಿ ಪ್ರತಿಯೊಂದು ಯಾವ ಬೇಡಿದ್ದನ್ನು ಕೊಟ್ಟು ಅವರಿಗೆ ಪ್ರೌಢ ವ್ಯವಸ್ಥೆಗೆ ತೊಗೊಂಡು ಬರ್ತಾರೆ. ಆ ಮಕ್ಕಳು ಬೆಳೆದು ನಿಂತ ಮೇಲೆ ಅವರಿಗೆ ಸಕಲ ಸೌಲಭ್ಯಗಳನ್ನು ಕೊಟ್ಟು ಒಳ್ಳೆಯ ವಿದ್ಯಾಭ್ಯಾಸ ಕೊಡ್ತಾರೆ. ಆಮೇಲೆ ಪ್ರತಿ ಹೆಜ್ಜೆಗೂ ಸಹಿತ ಅವರ ಆಗು ಹೋಗುಗಳ ಬಗ್ಗೆ ಈ ತಂದೆ ತಾಯಿಗಳು ಚಿಂತಿತರಾದಷ್ಟು ಯಾರಾದರೂ ಚಿಂತೆ ಮಾಡ್ತಾರ್ರಿ. ಆದರೆ ಆ ಮಕ್ಕಳು ಇವತ್ತು ರಾಷ್ಟ್ರ ಮಟ್ಟದಲ್ಲಿ ಜಗತ್ತಿನಲ್ಲಿ ಒಂದು ದಾಖಲೆ ಮಾಡಿದರೆ ಎಷ್ಟೊಂದು ಖುಷಿ ಪಡ್ತಾರ್ರಿ ಆ ತಂದೆ ತಾಯಿ. ಅಂಥದ್ದೊಂದು ಸ್ಟೋರಿ ತೊಗೊಂಡು ಬಂದೀನಿ. ಉತ್ತರ ಕರ್ನಾಟಕದ ಗುಮ್ಮಟನಗರಿ ವಿಜಾಪುರದ ಒಂದು ಸ್ಟೋರಿ ತೊಗೊಂಬಂದೀನಿ. ಭಾರತದಲ್ಲಿಯೇ ಅತ್ಯಂತ ಚಿಕ್ಕ ವಯಸ್ಸಿನ ಪೈಲಟ್ ಆಗಿ ಇವತ್ತು ತಂದೆ ತಾಯಿಗಳಿಗೆ ಅಷ್ಟೇ ಅಲ್ಲ, ಕರ್ನಾಟಕಕ್ಕೆ ಮತ್ತು ಭಾರತಕ್ಕೆ ಒಂದು ಹೆಮ್ಮೆಯ ಕಿರೀಟ ತೊಗೊಂಡು ಬಂದಾಳ ಹುಮೇರಾ ಅನ್ನುವ ಈ ಹುಡುಗಿ. ಆ ಹುಮೇರಾ ಅನ್ನುವ ಹುಡುಗಿ ತಂದೆ ತಾಯಿ ಏನು ಪ್ರಾರ್ಥನೆ ಮಾಡಿರ್ಬೇಕು ನೋಡ್ರಿ. ನಮ್ಮ ಮಗಳು ಇಷ್ಟು ಸಣ್ಣ ವಯಸ್ಸಿನಾಗ ಒಂದು ಪೈಲಟ್ ಆಗ್ತಾಳೆ. ಪೈಲಟ್ ಆಗೋದಂದ್ರೆ ಅಷ್ಟು ಸಣ್ಣ ವಿಷಯ ಅಲ್ರಿ. ಎಷ್ಟೋ ಜನರ ಜೀವ ಅದರಲ್ಲಿ ಇರ್ತೈತಿ. ಅದನ್ನು ತೊಗೊಂಡು ಗಾಡಿ ಹೊಡೆಯೋದೇನೋ ರೋಡ್ ಮೇಲೆ ಅಲ್ರಿ, ಆಕಾಶ ಮೇಲೆ ಹೊಡೆಯುವಂಥ ವಿಮಾನ ಚಾಲಕಿಯಾಗಿ ಒಂದು ಪೈಲಟ್ ಆಗಿ ಆಗ್ತಾಳಂದ್ರೆ ಈ ಗುಮ್ಮಟನಗರಿಯ ತಂದೆ ತಾಯಿ ಯಾವ ಪ್ರಾರ್ಥನೆ ಮಾಡಿರ್ಬೇಕ್ರಿ. ಹುಟ್ಟಿದರೆ ಹುಟ್ಟಬೇಕು ಇಂಥ ಮಕ್ಕಳು ಅಲ್ರಿ. ಆ ತಂದೆ ತಾಯಿ ತಲೆ ಎತ್ತಿ ನೋಡ್ತಾಳೆ. ನನ್ನ ಮಗಳು ಇವತ್ತು ವಿಮಾನ ಹೊಡೆಯಾಕತ್ತಾಳಂತೇಳಿ ತಲೆ ಎತ್ತಿ ನೋಡಿ ಎಷ್ಟೊಂದು ಆಸೆ ಆಕಾಂಕ್ಷೆಗಳನ್ನ ಇಟ್ಟಿರ್ತಾರ ತಮ್ಮ ತಂದೆ ತಾಯಿಗಳು. ಆ ಮಕ್ಕಳು ಸಹಿತ ಆ ತಂದೆ ತಾಯಿಗಳಿಗೆ ಇಂಥ ಉನ್ನತ ಪದವಿಯಿಂದ ಒಂದು ಒಳ್ಳೆಯ ಸ್ಥಾನ ಕೊಟ್ಟರೆ ಆ ತಂದೆ ತಾಯಿಯ ಆಯುಷ್ಯ ಹೆಚ್ಚಾಕೈತಲ್ರಿ. ನೋಡಿದಿರಿ ಇವತ್ತು ತಂದೆ ತಾಯಿಗಳ ಪರಿಸ್ಥಿತಿ ಏನಾಗೈತಿ. ಮಕ್ಕಳು ಇವತ್ತು ಬೀದಿಗೆ ಬಿದ್ದು ಸಾಲ ಸೋಲ ಮಾಡಿ ಚಟಗಳಿಗೆ ಅಂಟಿ ಲಕ್ಷಾಂತರ ರೂಪಾಯಿ ಮೈಕ್ರೋ ಫೈನಾನ್ಸ್ಗಳಲ್ಲಿ ಬಲಿಯಾಗಿ ಕೋಟಿ ಲೆಕ್ಕ ಹಾಳ ಮಾಡಿ ಸಾಲ ಮಾಡಿ ನಾಪತ್ತೆಯಾಗಿ ಆತ್ಮಹತ್ಯೆ ಮಾಡಿಕೊಂಡು ತಂದೆ ತಾಯಿಗಳಿಗೆ ನೂರಾರು ರೋಗಗಳನ್ನು ಮಾಡಿಕೊಟ್ಟಂಥ ಇಂಥ ಮಕ್ಕಳು ಇದ್ರೆ ಏನು ಉಪಯೋಗ ರೀ. ಮಕ್ಕಳು ಆಗಬಾರ್ದಂತಾರ. ಸಂತಾನನೇ ಕೊಡಲಿಲ್ಲ ಅಂದರೆ ದೇವರೇ ಒಳ್ಳೇದಿರ್ತಿದ್ವು, ಇಂಥ ಯಾಕೆ ಶನಿ ಸಂತಾನ ಕೊಟ್ಟಿವಪ್ಪ ಅನ್ನುವ ತಂದೆ ತಾಯಿಗಳು ಇದ್ದಾರ. ಆದರೆ ಇಂಥ ಖುಷಿ ಪಡುವ ತಂದೆ ತಾಯಿಗಳು ಇದಾರ. ಅದೇ ಸಂಸ್ಕೃತಿ. ತಂದೆ ತಾಯಿಗಳು ತಮ್ಮ ಮಕ್ಕಳಿಗೆ ಒಳ್ಳೆಯ ಸಂಸ್ಕೃತಿ ಕಲಿಸಿಕೊಟ್ರೆ ಆ ಸಂಸ್ಕೃತಿ ಸಹಿತ ಆ ಮಕ್ಕಳಿಗೆ ಬರ್ತೈತಿ, ಆ ಮಕ್ಕಳಿಂದ ಮೊಮ್ಮಕ್ಕಳಿಗೆ ಬರ್ತೈತಿ. ಇದೇ ಇವತ್ತು ಬಹಳ ಹೊಸ ಒಂದು ಅಧ್ಯಾಯ ಪ್ರಾರಂಭ ಆಗಬೇಕು. ಇವತ್ತು ತಂದೆ ತಾಯಿ ಮಕ್ಕಳಿಗಾಗಿ ಯಾವ ತ್ಯಾಗ ಮಾಡಕತ್ತಾರ್ರಿ. ತಂದೆ ನೋಡಿದ್ರ ತನ್ನ ಉದ್ಯೋಗಕ್ಕಾಗಿ ಹೋಗತಾನೆ ಬೆಳಗಿಂದ ಸಾಯಂಕಾಲವರೆಗೆ. ಹಸು ಅನ್ನೋದಿಲ್ಲ, ಬಿಸಿಲು ಅನ್ನೋದಿಲ್ಲ, ಮಳೆ ಅನ್ನೋದಿಲ್ಲ. ತನ್ನ ಹಾಕಿಕೊಂಡ ಬಟ್ಟೆಯೂ ಸಹಿತ ತೂತು ಬಿದ್ದರೂ ಸಹಿತ ಮತ್ತು ಅದನ್ನು ಹೊಲ್ಕೊಂಡು ಹಾಕ್ತಾನೆ. ಅದೇ ಮಕ್ಕಳಿಗೆ ಒಂದು ಸ್ವಲ್ಪ ಹರಿದ ಬಟ್ಟೆ ಹಾಕುವುದಿಲ್ಲ, ಒಳ್ಳೊಳ್ಳೆ ಬಟ್ಟೆ ತಂದು ಕೊಡ್ತಾನೆ. ಹೆಣ್ಣು ಮಕ್ಕಳಿದ್ರೆ ಅವ್ರಿಗೂ ಸಹಿತ ಒಳ್ಳೊಳ್ಳೆಯ ಅಲಂಕಾರಿಕ ಶೃಂಗಾರ ವಸ್ತುಗಳನ್ನು ತಂದು ಕೊಡ್ತಾನೆ. ಈ ತಾಯಿಯೂ ಸಹಿತ ಆ ಮಕ್ಕಳಿಗೆ ಎಷ್ಟು ಬೇಗ ಬರ್ತಾರಪ್ಪ ಬರ್ರಿ ಅಂತೇಳಿ ಅವ್ರಿಗೆ ಬಿಸಿ ಬಿಸಿ ಆಹಾರ ತಿನ್ನಿಸ್ತಾಳ. ಈ ತಂದೆ ತಾಯಿ ಮಾಡಿದ ತ್ಯಾಗಕ್ಕೆ ಪ್ರತಿಫಲ ಆ ಮಕ್ಕಳು ಕೊಡಬೇಕಲ್ರಿ. ಈ ಗುಮ್ಮಟನಗರಿಯ ಈ ಹುಮೇರಾ ಮಾಡಿದ ಒಂದು ಸಾಧನೆ ಇವತ್ತಿನ ಮಕ್ಕಳಿಗೆ ಪ್ರೇರಣೆ ಆಗಬೇಕು. ಆ ಹೆತ್ತ ತಂದೆ ತಾಯಿಗಳಿಗೆ ಕೀರ್ತಿ ಸಲ್ಲಬೇಕು. ಇಂಥ ಮಕ್ಕಳು ಎಲ್ಲರೂ ಇವತ್ತು ಆ ತಂದೆ ತಾಯಿಗಳಿಗೆ ಒಂದು ಕೀರ್ತಿ ಕೊಟ್ಟರೆ ಆ ತಂದೆ ತಾಯಿಗಳ ಆಯುಷ್ಯ ಹೆಚ್ಚಾಕೈತಲ್ರಿ. ಇಂಥ ಮಕ್ಕಳು ಇವತ್ತು ಇದ್ದರೆ ಅನಾಥಾಶ್ರಮಗಳು, ವೃದ್ಧಾಶ್ರಮಗಳು ಇರುವುದಿಲ್ಲ. ಇವತ್ತು ರಾಜ್ಯದಲ್ಲಿ ಅಲ್ಲ ದೇಶದಲ್ಲಿ ವೃದ್ಧಾಶ್ರಮಗಳು ಹೆಚ್ಚಾಗಕತ್ತಾವ. ಇದೊಂದು ಬಹಳಷ್ಟು ಕಳವಳಕಾರಿಯಾದ ವಿಷಯ. ಇವತ್ತು ಯಾಕೆ ವೃದ್ಧಾಶ್ರಮಗಳು ಆಗಾಕತ್ತಾವ? ಮಕ್ಕಳಿದ್ದರೂ ಸಹಿತ ಅಮೆರಿಕ ಲಂಡನ್ದಲ್ಲಿ ವಾಸ ಮಾಡಿ ತಮ್ಮ ತಂದೆ ತಾಯಿಗಳನ್ನು ಇಲ್ಲಿ ವೃದ್ಧಾಶ್ರಮದಲ್ಲಿಟ್ಟು ಆನ್ಲೈನ್ ಮುಖಾಂತರ 10-20 ಸಾವಿರ ರೂಪಾಯಿ ದುಡ್ಡು ಹಾಕಿ ಅವರಿಗೆ ಆಹಾರ ಸೌಲಭ್ಯ ಒದಗಿಸಿ ಕೊಡಾಕತ್ತಾರ. ಇದೆಂಥ ಅನ್ಯಾಯ ರೀ.
ಆ ಮಕ್ಕಳು ಆ ತಂದೆ ತಾಯಿಗಳ ಜೊತೆ ಇರಬೇಕು. ಮೊಮ್ಮಕ್ಕಳನ್ನು ಆಟ ಆಡಿಸುವ ಕಾಲ, ಅವರ ಜೊತೆ ಕೂಡಿ ಇರುವಂಥ ಕಾಲ. ಸುಮಧುರ ಬಾಂಧವ್ಯ ಕೊಟ್ಟಾನ ಹಳೆ ತಲೆಮಾರಿನ ಜನರು. ಒಂದೇ ಮನೆಯಲ್ಲಿ 100 ಜನ ಇವತ್ತು ಒಂದೇ ಒಲೆ ಮೇಲೆ ಅಡಿಗೆ ಮಾಡಿ ತಿಂತಿದ್ರು. ಅಂಥ ಮಕ್ಕಳು ತಂದೆ ತಾಯಿಗಳನ್ನು ಸಾಕ್ತಿದ್ರು. ಅದೇ ಇವತ್ತು 10 ಮಕ್ಕಳು ತಂದೆ ತಾಯಿಗಳನ್ನು ಸಾಕಲಿಲ್ಲ ಅಂದರೆ ಎಂಥ ವಿಪರ್ಯಾಸದ ಸಂಗತಿ ಅಲ್ರಿ. ಇವತ್ತು ಈ ಹುಮೇರ ಮಾಡಿದ ಒಂದು ಸಾಧನೆ, ಈ ವಿಜಾಪುರ ನಗರಕ್ಕೆ ಒಂದು ಪುಣ್ಯವಂತ ಜನ. ಆ ವಿಜಾಪುರದ ತಂದೆ ತಾಯಿಗಳು ಆ ಹುಮೇರಾನ ಹುಟ್ಟಿಸಿದ್ದು ಸಾರ್ಥಕ ಆಯಿತು. ಇಂಥ ಒಂದು ಕೀರ್ತಿ ತಂದಿದ್ದಾಳ ಒಂದು ಉತ್ತರ ಕರ್ನಾಟಕಕ್ಕೆ. ಆ ಹುಮೇರಾನ ಪ್ರೇರಣೆ ಎಲ್ಲರಿಗೂ ಸಿಗಬೇಕು. ಮಕ್ಕಳು ಸ್ವಾವಲಂಬನ ಬದುಕನ್ನು ಬದುಕಬೇಕು. ತಂದೆ ತಾಯಿಗಳಿಗೆ ನೋವುಂಟು ಮಾಡಿಲ್ಲದೆ ಯಾವುದೇ ಅವರಿಗೆ ಸಾಲ ಸೌಲಭ್ಯದ ವೆಚ್ಚದ ಕರ್ತವ್ಯಗಳನ್ನು ಅವರಿಗೆ ತೊಂದರೆ ಮಾಡಿ ಅವರನ್ನು ಹಿಂಸಿಸಿ ಅವರಿಗೆ ಪಶ್ಚಾತ್ತಾಪ ಪಡುವಂಥ ಕಾಲ ಬರಬೇಡ್ರಿ. ಅವರ ಕಣ್ಣಲ್ಲಿ ಕಣ್ಣೀರು ತರಿಸಿದರೆ ನಿಮಗೆ ಶಾಪ ಗ್ಯಾರಂಟಿ. ತಂದೆ ತಾಯಿಗಳ ಆಶೀರ್ವಾದ ತಗೊಂಡ್ರೆ ಮಾತ್ರ ನಿಮಗೆ ಬದುಕು ಒಳ್ಳೆಯದಾಗ್ತೈತಿ. ಆ ತಂದೆ ತಾಯಿಯೇ ದೇವರು ಅಂತ ಅನೇಕ ಧರ್ಮದ ಗ್ರಂಥಗಳಲ್ಲಿ ಉಲ್ಲೇಖ ಐತಿ. ಅಂಥ ತಂದೆ ತಾಯಿಗಳಿಗೆ ಹುಟ್ಟಿದಂಥ ಈ ಹುಮೇರ ಮಾಡಿದ ಒಂದು ಸಾಧನೆಗೆ ಒಂದು ಲೈಕ್ ಮತ್ತು ಶೇರ್ ಮಾಡ್ರಿ. ಇಂಥ ಕಡಕ ಜವಾರಿ ಕಾಕ ಭಾಳ ಕಡಕ ಹೇಳ್ತಾನೆ. ಈ ಯೂಟ್ಯೂಬ್ದಾಗ ಬಟನ್ ಹೊಡ್ಕೊತ ಹೋಗ್ರಿ. ಇಂಥ ಪ್ರಸಂಗಗಳು ನಮ್ಮ ಸ್ಟುಡಿಯೋದಾಗ ಭಾಳ ಬರ್ತಾವ. ನಮ್ಮ ಮಕ್ಕಳು ನಮ್ಮನ್ನು ನೋಡಾಕ ತಯಾರಿಲ್ಲ ಕಾಕ, ನೆಟ್ಗೆ ಅನ್ನ ಊಟ ಕೊಡೋಕೆ ತಯಾರಿಲ್ಲ, ರೇಷನ್ ತುಂಬಾಕ ತಯಾರಿಲ್ಲ, ಸೋಮಾರಿಗತೆ ತಿರುಗಾಡಕತ್ತಾರ ಸಾಲ ಸೂಲ ಮಾಡಿ ಅಂತೇಳಿ. ಅಂಥವ್ರಿಗೆ ನಾವು ಬುದ್ಧಿವಾದ ಹೇಳಿ ಫಿಲ್ಟರ್ ಮಾಡಿದ್ದು ಉದಾಹರಣೆಗಳು ಅದಾವ್ರಿ. ಅದರ ಸಲುವಾಗಿ ಈ ಹುಮೇರ ಮಾಡಿದ ಸಾಧನೆ, ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸ ಕೊಡ್ರಿ, ಮಕ್ಕಳಿಗೆ ಒಳ್ಳೆಯ ಶಿಸ್ತನ್ನು ಕಲಿಸಿರಿ, ಸಂಸ್ಕಾರವನ್ನು ಕಲಿಸಿರಿ, ಸಂಸ್ಕೃತಿಯನ್ನು ಅಳವಡಿಸಿರಿ. ನೀವು ಎಲ್ಲರ ಜೊತೆ ಬಾಂಧವ್ಯದಿಂದ ಇರುವುದನ್ನು ಮೊದಲು ಕಲಿಸ್ರಿ. ಅಂದರೆ ಮಕ್ಕಳು ಹೆಮ್ಮರವಾಗಿ ಬೆಳೀತಾರ, ಒಳ್ಳೆಯ ಅಭ್ಯಾಸ ಮಾಡಿ ನಿಮಗೆ ಒಂದು ಕೀರ್ತಿ ತರ್ತಾರ ಅನ್ನೋದೇ ಕಡಕ ಜವಾರಿ ಕಾಕನ ಸಂದೇಶ. ಯೂಟ್ಯೂಬ್ದಾಗ ಬಟನ್ ಹೊಡ್ಕೊತ ಹೋಗ್ರಿ, ನಂಬರ್ 1 ನ್ಯೂಸ್ ಕನ್ನಡ. ಫೇಸ್ಬುಕ್ದಾಗ ಫಾಲೋ ಮಾಡ್ಕೊತ ಹೋಗ್ರಿ. ಮತ್ತೊಂದು ಕಡಕ ಜವಾರಿ ಸುದ್ದಿಯಂಗೆ ಬರ್ತೀನಿ. ನಮಸ್ಕಾರ.